ಹಾಯ್ ಗಾಯ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಲಾಗ್ ಮಾಡಿ ಜಾಸ್ತಿ ದಿನ ಆಗಿತ್ತಲ್ವಾ, ಅದರಿಂದ ಇವತ್ತು ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ. ಬನ್ನಿ, ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ, ಇವತ್ತಿನ ದಿನ ನಂದು ಯಾವ ತರ ಇರುತ್ತಂತ ಎಲ್ಲವನ್ನೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಟೈಮ್ ಬಂದು ಎಕ್ಸಾಕ್ಟ್ ಆಗಿ 6:15 ಆಗಿದೆ. ಇವಾಗ ಸ್ವಲ್ಪ ತೋಟ ಹತ್ರ ಕೆಲಸ ಇದೆ, ಔಷಧಿ ಸ್ಪ್ರೇ ಮಾಡಬೇಕು. ಆದ್ರಿಂದ ಅದನ್ನ ಮುಗಿಸ್ಬಿಟ್ಟು ಅದಾದ್ಮೇಲೆ ಎಲ್ಲೋ ಆಚೆ ಹೋಗ್ತಾ ಇದೀವಿ. ಬಟ್ ನನ್ಗೆ ಪ್ಲೇಸ್ ಗೊತ್ತಿಲ್ಲ, ನಮ್ಮ ಫ್ರೆಂಡ್ ಪ್ಲಾನ್ ಮಾಡಿರೋದು. ನಿಮ್ಮನ್ನು ನನ್ನ ಜೊತೆನೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಇವಾಗ ಬನ್ನಿ ತೋಟ ಹತ್ರ ಹೋಗೋಣ, ಸ್ವಲ್ಪ ಔಷಧಿ ಹೊಡೆಯೋದಿದೆಯಲ್ವಾ ಅದನ್ನ ಮುಗಿಸೋಣ. ಬೆಳಿಗ್ಗೆ ಸೂರ್ಯ ಯಾವ ರೀತಿ ಜಗಮಗಿಸ್ತಾ ಇದೆ ನೋಡಿ ಗಾಯ್ಸ್. ಇವತ್ತು ಹೆವಿ ಬಿಸಿಲು ಬರೋ ತರ ಕಾಣ್ತಾ ಇದೆ. ಇದನ್ನ ನೋಡಿ ಶಾಕ್ ಆಗ್ಬೇಡಿ, ಏನ್ ಮಳೆನೇ ಬೀಳ್ತಾ ಇಲ್ಲ, ರೈನ್ ಕೋಟ್ ಯೂಸ್ ಮಾಡ್ತಾನಲ್ಲ ಅಂತ. ಇವಾಗ ನಾನು ಔಷಧಿ ಸ್ಪ್ರೇ ಮಾಡ್ತೀನಿ ಅಲ್ವಾ, ಅದು ಬಾಡಿ ಮೇಲೆ ಬೀಳುತ್ತೆ. ಅದನ್ನ ಅವಾಯ್ಡ್ ಮಾಡಕ್ ನಾನು ಏನ್ ಮಾಡ್ತಾ ಇದೀನಿ, ರೈನ್ ಕೋಟ್ ನ ಯೂಸ್ ಮಾಡ್ತಾ ಇರೋದು. ನಾನೇ ಅಂತಲ್ಲ, ಪ್ರತಿಯೊಬ್ಬ ರೈತರು ಅಷ್ಟೇ ಈ ತರ ಏನಾದ್ರು ಔಷಧಿ ಸ್ಪ್ರೇ ಮಾಡ್ಬೇಕಾದಾಗೆಲ್ಲ, ಬೇರೆ ಕೆಲಸ ಮಾಡ್ಬೇಕಾದಾಗ್ಲೂ ಅಷ್ಟೇ ಅದ್ರ ತಕ್ಕಂಗೆ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳೋದು ಒಳ್ಳೇದು. ಇವುಗಳ ಎಫೆಕ್ಟ್ ಇವಾಗ ಗೊತ್ತಾಗಲ್ಲ ಗಾಯ್ಸ್, ಮುಂದೆ ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ. ಆದ್ರಿಂದ ನಮ್ಮ ಆರೋಗ್ಯನ ಈಗ್ಲಿಂದಾನೇ ಕಾಪಾಡ್ಕೊಳ್ಳೋದು ಒಳ್ಳೇದು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ, ಬೇರೆಯವರು ಅದು ಇದು ಅಂತಾರಂತ ಅದೆಲ್ಲ ತಲೆ ಕಟ್ಸ್ಕೊಳಕ್ ಹೋಗ್ಬೇಡಿ. ನಮ್ಮ ಆರೋಗ್ಯ ನಮ್ಮ ಕೈಲಿ ಅನ್ನಂಗೆ ನೋಡಿ, ಈ ತರ ಏನಾದ್ರು ಹಾಕೊಂಡಾಗ ಬಾಡಿ ಮೇಲೆ ಬೀಳಲ್ಲ. ಆದ್ರಿಂದ ಪ್ರತಿಯೊಬ್ಬ ರೈತರು ಅವ್ರವ್ರ ಆರೋಗ್ಯನ ಕಾಪಾಡ್ಕೊಳ್ಳಿ. ಆಯ್ತು, ಹೋಗ್ತಾ ಇದೀವಿ. ಪ್ಲೇಸ್ ಯಾವ್ದಂತ ನನಗೂ ಗೊತ್ತಿದ್ದಲ್ವಾ. ಇವಾಗ ಇವನ್ ಕೈಲೇ ರಿವೀಲ್ ಮಾಡ್ತೀನಿ, ಬನ್ನಿ. ಹೇಳ, ಎಲ್ಲಿ ಹೋಗ್ತಾ ಇರೋದು, ಎಲ್ಲಿ ಹೋಗ್ತಾ ಇದೀವಿ ಅಂತ ಇನ್ನೂ ನಮಗೂ ಗೊತ್ತಿಲ್ಲ ಕ್ಲಿಯರ್ ಆಗಿ. ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಆಮೇಲೆ ಹೋಗ್ತಾ ಹೋಗ್ತಾ ಅಂದಿವೆ ಯಾವ ಸ್ಪಾಟ್ ಚೆನ್ನಾಗಿದ್ರೆ ಅದಕ್ಕೆ ಹೋಗೋಣ ಅಷ್ಟೇ. ಯಾವ್ದಾದ್ರು ಒಂದು ಡಿಸೈಡ್ ಮಾಡೋ, ನೋಡೋಣ ಅಂದಿವೆ, ಹೋಗ್ತಾ ಇರೋಣ. ಈಗ ಸದ್ಯಕ್ಕೆ ಜಾಲಿ ರೈಡ್ ತರ ಹೋಗ್ತಾ ಇರೋಣ. ಎಲ್ಲ ಯಾವ ಪ್ಲಾನ್ ಆದ್ರೆ ಅಲ್ಲಿ ಹೋಗೋದು. ನೋಡೋಣ ಬನ್ನಿ, ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ಗಾಯ್ಸ್, ಸಖತ್ ಬಿಸಿಲು ಹೊಡಿತಾ ಇದೆ. ಅದ್ರಿಂದ ಏನಾದ್ರು ಬಾಡಿ ಡಿಹೈಡ್ರೇಷನ್ ಆಗ್ಬಿಡ್ತದಲ್ವಾ, ಅದನ್ನ ಕಬ್ನಲ್ಲಿ ಏನಾದ್ರು ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಸೈಡ್ಗೆ ಹಾಕ್ತಾ ಇದೀವಿ. ಗಾಯ್ಸ್, ಫೈನಲಿ ಪ್ಲೇಸ್ ಫಿಕ್ಸ್ ಆಯ್ತು. ನಾನೆಲ್ಲಿ ಇವ್ನು ಹೇಳಿದ್ದ, ನಾನು ಇವ್ನಿಗೆ ಗೊತ್ತು ಅನ್ಕೊಂಡಿದ್ರೆ ಇವನು ಕೂಡ ಗೊತ್ತಿಲ್ಲ ಅಂತ ಆ ಪ್ಲೇಸ್. ಯಾರೋ ಅವ್ರ ಫ್ರೆಂಡು ಇಲ್ಲಿ ಹೋಗಿದ್ರಂತೆ, ಒಂದ್ಸಲ ಚೆನ್ನಾಗಿತ್ತು ಅಂತ ಹೇಳಿದ್ರಂತೆ. ಆದ್ರಿಂದ ಇವಾಗ ನಾವಿಬ್ರು ಹೋಗ್ತಾ ಇದೀವಿ ಆ ಬೆಟ್ಟದ ಕಡೆ. ಅದು ಮಾರ್ಕಂಡೇಶ್ವರ ಬೆಟ್ಟ ಅಂತೆ, ಒಕ್ಲೇರಿ ಕಡೆ ಬರೋದು. ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಯಾವ ತರ ಇರುತ್ತಂತ ತೋರಿಸ್ತೀನಿ ಬನ್ನಿ. ಇದು ಮಾರ್ಕಂಡೇಶ್ವರ ಬೆಟ್ಟ ದೇವಸ್ಥಾನದ ಎಂಟ್ರೆನ್ಸು. ಇನ್ನು ಇಲ್ಲಿಂದ ಒಳಗಡೆ ಇನ್ನು 5 to 6 ಕಿಲೋಮೀಟರ್ಸ್ ಹೋಗ್ಬೇಕು. ಹೋಗೋಣ ಬನ್ನಿ. ಅಲ್ಲಿ ಕಾಣ್ತಿದೆಯಲ್ವ, ಅದೇ ಮಾರ್ಕಂಡೇಶ್ವರ ಬೆಟ್ಟ. ಇವಾಗ ಆ ಬೆಟ್ಟದ ಮೇಲೆ ಹೋಗೋಣ ಬನ್ನಿ. ಏನೋ ಇಷ್ಟ ಆಯ್ತಾ ಅಪ್ಪು, ಹುಷಾರ್. ಗೈಸ್, ರೋಡ್ ನೋಡಿ ಸಖತ್ತಾಗಿ ಮಾಡಿದ್ದಾರೆ. ಮೇಲೂ ಆಯ್ತು, ಜನಗಳೆಲ್ಲ ಕಡಿಮೆನೆ ಇವತ್ತು, ಮಂಗಳವಾರ ಬೇರೆ ಅಲ್ವಾ, ಅಷ್ಟೊಂದು ಜನ ಇಲ್ಲ. ವ್ಯೂ ನೋಡಿ ಗಾಯ್ಸ್ ಯಾವ ತರ ಇದೆ ಅಂತ, ಮಸ್ತಾಗೈತೆ. ಗಾಯ್ಸ್, ಅಂತೂ ಇಂತೂ ಬಂದ್ವಿ, ಡೆಸ್ಟಿನೇಷನ್ ರೀಚ್ ಆದ್ವಿ, ಬೆಟ್ಟದ ಮೇಲೆ ಬಂದಿದೀವಿ. ನೋಡಿ ವ್ಯೂ ಯಾವ ತರ ಇದೆ ಅಂತ ತೋರಿಸ್ತೀನಿ. ಸಾಕಾಗಿದೆ ನೋಡಿ ಯಾವ ತರ ಕಾಣ್ತಾ ಇದೆ ಅಂತ, ಮಸ್ತಾಗಿದೆ ವ್ಯೂ ಮಾತ್ರ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ನೋಡಿ ಸಾಕಾಗಿದೆ, ಮಸ್ತ್ ಐತಲ್ಲ ಪಿ. ಸೆಕೆಂಡ್ ಟೈಮ್ ನೋಡ್ತಿರೋ ವ್ಯೂ ಮಾತ್ರ ಮಸ್ತ್ ಐತೆ. ಅಷ್ಟೇ, ಕಾಲೇಜು ರಜಾಗ್ಲಾಗ್ತಾರ, ಬಂಕು ಹಾಕೋ ಬರ್ತಾರ. ಕಲಿಗಿರಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ನೋಡಿ ಗೈಸ್ ಯಾವ ತರ ಇದೆ ಅಂತ. ಹಿಡ್ಕೊಬಿಡತ್ತ ಕಿರಣ್ ಫ್ರೆಂಡ್. ಸಕದಾಗ ಮಾಡೋರಲ್ಲ. ಅಯ್ಯೋ, ನಿಮ್ಮನ್ನ ಮಾಡಲ್ಲ ಮಂದಿರೋದು ನೋಡಕ್ ಸಕದಾಗ ಕಾಣ್ತಾ ಇದೆ. ಯೂಟ್ಯೂಬ್ ಚಾನಲ್ ನಾವೆಲ್ಲ ಫೇಮಸ್ ಆಗಿಲ್ಲ.
ಈ ಕಡೆ ಬಾ. ಹಾಯ್ ಹಂಗೂ ಹಿಂಗೂ ಫೈನಲ್ ಎಂಟ್ರಿ ಆದ್ವಿ ದೇವಸ್ಥಾನ ಅಂತ. ಪ್ರಸಾದ ಕೊಟ್ಟಿದ್ದಾರೆ ನೋಡಿ ಎಷ್ಟು ಐಟಮ್ಸ್ ಇದಾವ ಅಂತ. ಒಳ್ಳೆ ಮದುವೆ ಊಟ ಕೊಟ್ಟವ್ರೆ. ಇಷ್ಟೆಲ್ಲ ಖಾಲಿ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ, ನೋಡೋಣ ಟ್ರೈ ಮಾಡೋಣ ಬನ್ನಿ. ಗಾಯ್ಸ್ ದರ್ಶನ ಎಲ್ಲ ಮಾಡ್ಕೊಂಡ್ವಿ, ಎಲ್ಲ ಮುಗೀತು. ಇವಾಗ ಇನ್ನೊಂದು ಎಲ್ಲೋ ಬೇರೆ ಕಡೆ ಒಂದು ಹಿಡನ್ ಪ್ಲೇಸ್ ಇದೆ ಅಂತ, ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಯಾರೋ ಲೋಕಲ್ ಹೇಳಿದ್ರು ಅಲ್ಲಿಗೆ ಇವಾಗ ಕರ್ಕೊಂಡು ಹೋಗ್ತಾರೆ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಅದ್ಯಾವ್ದು ನೇಮ? ಅದಾದ್ಮೇಲೆ ಸಸ್ಪೆನ್ಸ್ ಅಲ್ಲಿ ಹೋಗಿ ತೋರಿಸ್ತೀವಿ. ಇವಾಗ ಹೇಳ್ಬಾರ್ದಂಗಿಲ್ಲ. ಗಾಯ್ಸ್ ಹಿಡನ್ ಪ್ಲೇಸ್ ಅಂತ ಹೇಳಿದ್ದೆ ಅಲ್ವಾ, ಅದು ಬಿಳಿ ಬೆಟ್ಟ ಅಂತ. ಗಾಯ್ಸ್ ಬಿಳಿ ಬೆಟ್ಟ ಎಂಟ್ರೆನ್ಸ್ ಬರ್ತಾ ಇದೀವಿ ಇವಾಗ. ಸ್ಟೆಪ್ಸ್ ಒಂದು ಎಷ್ಟೈತಾ ಸ್ಟೆಪ್ಸ್? ಒಂದು 300 ಐತಾ? 200 ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದೀವಿ. ಬೆಟ್ಟ ಹೆಸರೇ ಹೇಳಿದ ಫಸ್ಟ್ ನೀನು? ಹೇಳಿದೆ ಬಿಳಿ ಬೆಟ್ಟ. ಇವಾಗಲ್ಲ ಗೊತ್ತಿಲ್ಲಲ್ಲ? ಗೊತ್ತಿಲ್ಲ ಹೇಳಿದ್ನಲ್ಲಿ ಇವಾಗ ಹೇಳಿ ಬಿಳಿ ಬೆಟ್ಟ ಅಂತ. ಎಸ್ ಹೋಗ್ತಾ ಇದೀವಿ, ಯಾರಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ. ಬಿಸಿಲು ಹೆವಿ ಐತಲೆ. ಹೊರಗಡೆ ಸುಸ್ತಾಗ್ಬಿಡ್ತು. ಹೆವಿ ಬಿಸಿಲು ಬೇರೆ ಅಲ್ವಾ, ಹತ್ತಕ್ಕೆ ಆಗ್ತಾ ಇಲ್ಲ. ಯಾವ್ದು ಇದು? ನಾಗಮ್ಮ. ನಾಗಮ್ಮ. ತಣ್ಣಕೈತೆ ನೋಡಿ ಗಾಯ್ಸ್ ವ್ಯೂಸ್. ಆಂಜನೇಯ ದೇವಸ್ಥಾನ ಅಲ್ಲ? ಹೂನಪ್ಪ, ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ನಮ್ಗಿಲ್ಲ. ಆಂಜನೇಯ ದೇವಸ್ಥಾನ. ಏನೋ ಗೈಸ್ ನೋಡಿ ಆಂಜನೇಯ ಸ್ವಾಮಿ. ಆಶೀರ್ವಾದ ಪಡ್ಕೊಳ್ಳಿ ಎಲ್ರು. ನಮ್ಮನ್ ವಿಡಿಯೋ ಮಾಡ್ತಾನೆ, ಅದು ಕೇಳ್ತಾ ಇದ್ನಿ. ಇಲ್ಲ ಅವ್ನು ಯೂಟ್ಯೂಬ್ ಬಿಡಕ. ಮಸ್ತಾಗೈತೆ ಗಾಸ್ ಬೆಟ್ಟ ಮಾತ್ರ. ಹೂನಪ್ಪ ಬಾವಿ ಮಸ್ತ್ ಐತೆ. ಇಳಿಯಲ್ಲ ಬಿಡು. ಓ ಇಳಿ ಆ ಕಡೆ ಇಟ್ಟವ್ರೆ ಮೆಟ್ಲಿಗ್ಲು. ಅದ್ ಗೊತ್ತಾಗಲ್ಲ, ಅದು ಕಲ್ಲು ಸೆಂಟ್ರ್ ಆಗಿರೋದಲ್ಲ, ಅದ್ ಎಷ್ಟ ಇರ್ತದ ಅಂತ ಗೊತ್ತಾಗಲ್ಲ. ಆಳ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ಅದೇ ಲೋಕಲ್ಸ್ ಗೊತ್ತಿರ್ತದ, ನಮ್ಗೆಲ್ಲ ಏನ್ ಗೊತ್ತಿರ್ತದ. ಹಿಡನ್ ಪ್ಲೇಸ್ ಯಾವ್ದು ಹಾಕಿಲ್ಲಪ್ಪ. ಅದೇ ಆಂಜನೇಯ ಸ್ವಾಮಿ ಐತೆ. ಇದು ಯಾವ್ದೋ ಗೊತ್ತಿಲ್ಲ. ಸಕಲಾಗಿತ್ತು ಪ್ಲೇಸ್. ಇವಾಗ ಇದಕ್ಕ ಬಾಯ್ ಬಾಯ್ ಹೇಳುವ ಸಮಯ. ಇವಾಗ ತುರು ಮನೆಯಾಗ ಹೋಗದೆ. ಹೋಗ್ತಾ ಹೋಗ್ತಾ ನೋಡೋಣ, ನಮ್ ದೊಡ್ಡಮ್ಮವ್ರ ಊರಿದೆ, ಅಲ್ಲಿ ಏನಾದ್ರು ಅವ್ರನ್ನ ನಮ್ ದೊಡ್ಡಮ್ಮ ಮಗ ಇದಾನೆ, ಮೀಟ್ ಆಗ್ಬಿಟ್ಟು ಹೋಗ್ತೀನಿ. ಅಲ್ಲಿ ಹೋದ್ರೆ ತೋರಿಸ್ತೀನಿ ಬನ್ನಿ. ಇವಾಗ ಬಂದೆ ಮನೆ ಬರೋಷ್ಟೊಳ್ಳೆ ಟೈಮ್ ಆಗಿರೋದು 5:52 ಆಗಿದೆ ಎಕ್ಸಾಕ್ಟ್ ಆಗಿ. ಅಲ್ಲಿ ನಮ್ ದೊಡ್ಡಮ್ಮವ್ರ ಮನೆಗೆ ಹೋಗಿದೆ, ಬಟ್ ಅಲ್ಲಿ ವಿಡಿಯೋ ಮಾಡಕ್ಕಾಗಿಲ್ಲ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅದಾದ್ಮೇಲೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ನೋಡಿ ಇವತ್ತಿನ ದಿನ ಯಾವ ತರ ಇತ್ತಂತ ನಿಮ್ಗೆಲ್ಲ ತೋರಿಸಿದೀನಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಸಣ್ಣದಾಗಿ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಲಾಗ್ನೊಂದಿಗೆ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.